ಓಂ ಶಾಂತಿ. ಮುರಳಿಯ ದಿನಾಂಕ 8/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಸಭೆಯಲ್ಲಿ ಬಹಿರ್ಮುಖಿಯಾಗಿ ಕುಳಿತುಕೊಳ್ಳಬಾರದು. ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಮಿತ್ರ ಸಂಬಂಧಿ ಅಥವಾ ಉದ್ಯೋಗ ವ್ಯವಹಾರಗಳನ್ನು ನೆನಪು ಮಾಡುವುದರಿಂದ ವಾಯುಮಂಡಲದಲ್ಲಿ ವಿಘ್ನವಾಗುತ್ತದೆ. ಪ್ರಶ್ನೆ: ನೀವು ಮಕ್ಕಳ ಆತ್ಮಿಕ ಡ್ರಿಲ್ನ ವಿಶೇಷತೆ ಏನಾಗಿದೆ? ಯಾವುದನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ನೀವು ಮಕ್ಕಳ ಆತ್ಮಿಕ ಡ್ರಿಲ್ನ ವಿಶೇಷತೆ ಏನಾಗಿದೆ? ಯಾವುದನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ಉತ್ತರ: ನಿಮ್ಮ ಆತ್ಮಿಕ ಡ್ರಿಲ್ ಬುದ್ಧಿಯದಾಗಿದೆ. ಅದರ ವಿಶೇಷತೆಯೇ ಆಗಿದೆ. ನೀವು ಪ್ರಿಯತಮೆಯರಾಗಿ ತಮ್ಮ ಪ್ರಿಯತಮನನ್ನು ನೆನಪು ಮಾಡುತ್ತೀರಿ. ಇದರ ಸೂಚನೆಯು ಗೀತೆಯಲ್ಲಿಯೂ ಬಂದಿದೆ, ಮನ್ಮನಾಭವ. ಆದರೆ ಮನುಷ್ಯರು ತಮ್ಮ ಪ್ರಿಯತಮ ಪರಮಾತ್ಮನನ್ನು ತಿಳಿದುಕೊಂಡೇ ಇಲ್ಲ. ಅಂದ ಮೇಲೆ ಡ್ರಿಲ್ ಹೇಗೆ ಮಾಡಲು ಸಾಧ್ಯ? ಅವರಂತೂ ಪರಸ್ಪರ ದೈಹಿಕ ವ್ಯಾಯಾಮವನ್ನೇ ಕಲಿಸುತ್ತಾರೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಡ್ರಾಮಾದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಿಶ್ಚಿಂತರಾಗಬೇಕಾಗಿದೆ. ಯಾವುದೇ ಪ್ರಕಾರದ ಚಿಂತೆ ಮಾಡಬಾರದು. ಏಕೆಂದರೆ ನಿಮಗೆ ತಿಳಿದಿದೆ, ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ. ನಿರ್ಮೋಹಿಗಳಾಗಬೇಕಾಗಿದೆ. ಎರಡನೇ ಪಾಯಿಂಟು: ತಂದೆಯ ಮೂಲಕ ಬೃಹಸ್ಪತಿಯ ದಶೆ ಕುಳಿತಿದೆ. ಅಂದ ಮೇಲೆ ಮತ್ತೆ ರಾಹುವಿನ ಗ್ರಹಣ ಹಿಡಿಯದಂತೆ ಸಂಪಾಲನೆ ಮಾಡಿಕೊಳ್ಬೇಕಾಗಿದೆ. ಯಾವುದೇ ಗ್ರಹಚಾರವಿದ್ದರೆ ಅದನ್ನು ಜ್ಞಾನದಾನದಿಂದ ಸಮಾಪ್ತಿ ಮಾಡಿಕೊಳ್ಬೇಕಾಗಿದೆ. ವರದಾನ: ಸ್ವಯಂನ ಒತ್ತಡದ ಬಗ್ಗೆ ಗಮನ ಕೊಟ್ಟು ವಿಶ್ವದ ಒತ್ತಡವನ್ನು ಸಮಾಪ್ತಿಗೊಳಿಸುವ ವಿಶ್ವ ಕಲ್ಯಾಣಕಾರಿ ಭವ. ಸ್ವಯಂನ ಒತ್ತಡದ ಬಗ್ಗೆ ಗಮನ ಕೊಟ್ಟು ವಿಶ್ವದ ಒತ್ತಡವನ್ನು ಸಮಾಪ್ತಿಗೊಳಿಸುವ ವಿಶ್ವ ಕಲ್ಯಾಣಕಾರಿ ಭವ. ಯಾವಾಗ ಅನ್ಯರ ಬಗ್ಗೆ ಹೆಚ್ಚು ಗಮನ ಕೊಡುತ್ತೀರಿ, ಆಗ ತಮ್ಮಲ್ಲಿ ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ವಿಸ್ತಾರ ಮಾಡುವುದಕ್ಕೆ ಬದಲಾಗಿ ಸಾರ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ. ಹೆಚ್ಚು ಸಂಕಲ್ಪಗಳನ್ನು ಸಮಾವೇಶಗೊಳಿಸಿ ಕ್ವಾಲಿಟಿ ಇರುವ ಸಂಕಲ್ಪ ಮಾಡಿರಿ. ಮೊದಲು ತಮ್ಮ ಒತ್ತಡದ ಬಗ್ಗೆ ಗಮನ ಹರಿಸಿದಾಗಲೇ ವಿಶ್ವದಲ್ಲಿಯ ಅನೇಕ ಪ್ರಕಾರದ ಒತ್ತಡಗಳೇನಿವೆ ಅವನ್ನು ಸಮಾಪ್ತಿಗೊಳಿಸುತ್ತಾ ವಿಶ್ವ ಕಲ್ಯಾಣಕಾರಿ ಆಗಲು ಸಾಧ್ಯವಾಗುವುದು. ಮೊದಲು ತಮ್ಮನ್ನು ತಾವು ನೋಡಿಕೊಳ್ಳಿರಿ. ಮೊದಲು ತಮ್ಮ ಸೇವೆ ಆಗಲಿ. ತಮ್ಮ ಸೇವೆಯನ್ನು ಮಾಡುತ್ತೀರೆಂದರೆ ಸ್ವತಃವಾಗಿಯೇ ಅನ್ಯರ ಸೇವೆ ಆಗಿಬಿಡುತ್ತದೆ. ಸ್ಲೋಗನ್: ಯೋಗದ ಅನುಭೂತಿ ಮಾಡಬೇಕೆಂದರೆ ದೃಢತೆಯ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಣಗೊಳಿಸಿರಿ. ಯೋಗದ ಅನುಭೂತಿ ಮಾಡಬೇಕೆಂದರೆ ದೃಢತೆಯ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಣಗೊಳಿಸಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಎಷ್ಟು ಸ್ಥಾಪನೆಗೆ ನಿಮಿತ್ತರಾಗಿರುವವರು ಜ್ವಾಲಾರೂಪರಾಗುವರು, ಅಷ್ಟೇ ವಿನಾಶ ಜ್ವಾಲೆ ಪ್ರತ್ಯಕ್ಷವಾಗುವುದು. ಸಂಘಟನೆಯ ರೂಪದಲ್ಲಿ ಜ್ವಾಲಾರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯ ಸಂಪನ್ನ ಮಾಡುವುದು. ಅದಕ್ಕೆ ಪ್ರತಿ ಸೇವಾ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯುತ್ತಿರಲಿ. ಆಗ ವಿನಾಶ ಜ್ವಾಲೆಗೆ ರೆಕ್ಕೆ ಸಿಗುವುದು. ಯೋಗ ಅಗ್ನಿಯಿಂದ ವಿನಾಶ ಅಗ್ನಿ ಉರಿಯುವುದು. ಜ್ವಾಲೆಯಿಂದ ಜ್ವಾಲೆ ಪ್ರಜ್ವಲಿತವಾಗುವುದು. ಓಂ